ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವ್ರು ಬಂದಾಗ ಅವರು ಅವ್ರ ಫ್ರೆಂಡ್ಸು ಇಲ್ಲೇ ಅಡುಗೆ ಮಾಡ್ತಾಯಿದ್ರಂತೆ, ಈ ಜಾಗದಲ್ಲಿ ಅಡುಗೆ ಮಾಡ್ತಾಯಿದ್ರಂತೆ. ಆ್ಯಂಡ್ ಈ ಬಾವಿಗೆ 550ರಿಂದ 600 ವರ್ಷಗಳ ಇತಿಹಾಸ ಇದೆ. ಈ ಬಾವಿಲಿ ಒಂದು ಫೋರ್ಸ್ ಇದೆಯಂತ, ಒಂದು ಶಕ್ತಿ ಇದೆ. ಅದು ನೀವು ಎಷ್ಟೇ ಜೋರಾಗಿ ಕಲಿಸಿದ್ರು ಕೂಡ ಅಥವಾ ಯಾರೇ ಬಂದು ಕಲಿಸಿದ್ರು ಕೂಡ ಅದು ಈ ಬದಿಯಿಂದ ಆ ಬದಿಗೆ ಹೋಗಿ ಬೀಳೋದಕ್ಕೆ ಬಿಡೋದಿಲ್ಲ, ಅದು ವಾಪಸ್ ಎಳ್ಕೊಂಬಿಡುತ್ತೆ. ಹಲೋ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಇವತ್ತು ಒಂದು ವಿಶೇಷವಾಗಿರುವಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ. ವಿಶೇಷವಾಗಿರೋ ಜಾಗ ಅಂತ ಹೇಳಿದ್ರೆ ಇದು ರಾಜ್ಕುಮಾರ್ ಅವ್ರಿಗೆ ತುಂಬ ಇಷ್ಟವಾಗಿದ್ದಂಥ ಜಾಗ ಕೂಡ ಹೌದಂತೆ. ಅಂದರೆ ಅವರು ಅವಾಗ ಅವ್ರ ಫ್ರೆಂಡ್ಸ್ ಜೊತೆ, ಅಂದರೆ ಬಾಲ್ಯ ಸ್ನೇಹಿತರ ಜೊತೆ ಬಂದ್ಬಿಟ್ಟು ಇಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಂತೆ. ಅದು ಅಲ್ಲದೆ ನಾವಿವತ್ತು ಹೋಗ್ತಾ ಇರೋಂಥ ಜಾಗ ಏನಿದೆ, ಈ ಜಾಗ ಬಂದ್ಬಿಟ್ಟು ತುಂಬ ವಿಸ್ಮಯಕಾರಿಯಾಗಿರುವಂಥ ಜಾಗ ಅಂತೆ. ಏನಕ್ಕೆ ಅಂದರೆ ಇಲ್ಲಿ ತುಂಬ ಜನ ಚಾಲೆಂಜ್ ಮಾಡಿದಾರಂತೆ. ಆ ಚಾಲೆಂಜ್ನ ಇದುವರೆಗೂ ಒಬ್ಬರು ಕೂಡ ಕಂಪ್ಲೀಟ್ ಮಾಡಿಲ್ಲ. ಏನಪ್ಪ ಚಾಲೆಂಜು, ಯಾವುದಪ್ಪ ಈ ಜಾಗ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಹೋಗ್ತಾ ಹೇಳ್ತೀನಿ. ನೀವು ತಿಪ್ಟೂರು ಸುತ್ತಮುತ್ತ ಇದ್ದರೆ ಮಾತ್ರ ಈ ಜಾಗದ ಬಗ್ಗೆ ಗೊತ್ತಿರುತ್ತೆ, ಇಲ್ಲಾಂದರೆ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಅಂದರೆ ಇದು ಬರೋದು ತಿಪ್ಟೂರು ಹತ್ರನೇ ಬರುತ್ತೆ. ಈ ಜಾಗದ ಹೆಸರು ಬಂದ್ಬಿಟ್ಟು ಅಯ್ಯನ ಬಾವಿ ಅಂತ. ಈ ಬಾವಿಗೋಸ್ಕರ ಎಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೆಯಾ ಗುರು ಅಂತ ಅನ್ಕೋಬೇಡಿ, ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನಾನು ಆಗಲೇ ಹೇಳಿದಾಗೆ ಈ ಜಾಗದ ಬಗ್ಗೆ 2 ವಿಶೇಷತೆ ಇದೆ. ಒಂದು, ಡಾಕ್ಟರ್ ರಾಜ್ಕುಮಾರ್ ನಮ್ಮ ಅಣ್ಣವ್ರಿಗೆ ತುಂಬ ಇಷ್ಟ ಆಗಿರುವಂಥ ಒಂದು ಜಾಗ. ಅವರು ತಮ್ಮ ಬಾಲ್ಯ ಸ್ನೇಹಿತರ ಜೊತೆ ಇಲ್ಲಿ ಬಂದು ಸುಮಾರು ದಿನ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಬಾವಿ ನೋಡಿದ್ರೆ ಅಥವಾ ಕೆರೆ ನೋಡಿದ್ರೆ ಕಲ್ಲು ತಗೊಂಡು ಹೊಡೆಯೋದು ಕಾಮನ್ನು. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಂದು ನಂಬಿಕೆ ಇದೆ. ಆ ನಂಬಿಕೆ ಏನಂದರೆ, ಒಂದು ಕಡೆ ನಿಂತ್ಕೊಂಡು ನೀವು ಇನ್ನೊಂದು ಕಡೆಗೆ, ಆ ಬಾವಿಯ ಇನ್ನೊಂದು ಕಡೆಗೆ ನೀವು ಕಲ್ಲು ಎಸೆಯೋದಕ್ಕಾಗೋದೇ ಇಲ್ಲ. ಆ ಎಸೆದ್ರೆ ಅದು ಬಾವಿ ಮಧ್ಯದಲ್ಲೇ ಹೋಗಿ ಬೀಳುತ್ತೆ ಹೊರತು ಆ ನೀರನ್ನ ದಾಟ್ಕೊಂಡು ಅದು ಮತ್ತೆ ಇನ್ನೊಂದು ಬದಿಗೆ ಹೋಗಿ ಬೀಳೋದಿಲ್ಲ ಅಂತ ಒಂದು ನಂಬಿಕೆ ಇದೆ. ಇಲ್ಲಿನ ಜನಗಳ ಪ್ರಕಾರ ನಂಬಿಕೆ ಏನಕ್ಕಪ್ಪ ಅಂತ ಹೇಳಿದ್ರೆ, ಈ ಬಾವಿಲಿ ಒಂದು ಫೋರ್ಸ್ ಇದೆಯಂತ, ಒಂದು ಶಕ್ತಿ ಇದೆ. ಅದು ನೀವು ಎಷ್ಟೇ ಜೋರಾಗಿ ಕಲಿಸಿದ್ರು ಕೂಡ ಅಥವಾ ಯಾರೇ ಬಂದು ಕಲಿಸಿದ್ರು ಕೂಡ ಅದು ಈ ಬದಿಯಿಂದ ಆ ಬದಿಗೆ ಹೋಗಿ ಬೀಳೋದಕ್ಕೆ ಬಿಡೋದಿಲ್ಲ, ಅದು ವಾಪಸ್ ಎಳ್ಕೊಂಬಿಡುತ್ತೆ, ಬಾವಿ ಒಳಗಡೆ ಎಳ್ಕೊಂಬಿಡುತ್ತೆ. ಒಂಥರ ಗ್ರಾವಿಟೇಷನ್ ಫೋರ್ಸ್ ಥರ ಇನ್ನೊಂದು ಫೋರ್ಸ್ ಏನೋ ಅವ್ರದ್ದು ನಂಬಿಕೆ, ಅದು ಎಳ್ಕೊಳುತ್ತೆ ಅಂತ ಹೇಳ್ತಾರೆ. ಈ ಬಾವಿ ಬಗ್ಗೆ ನಾನು ಸುಮಾರು ಸಲ ಕೇಳಿದ್ದೀನಿ, ಸುಮಾರು ಜನರ ಬಾಯಿಂದ ಕೇಳಿದ್ದೀನಿ. ಈಗ ಯಾವತ್ತೂ ಯಾರ ಕೈಲಿ ಈ ಥರ ಹೊಡೆಯೋದಕ್ಕೆ ಆಗೋದಿಲ್ಲ ಅಂತ. ಸೊ ಹಾಗಾಗಿ ನನ್ನ ಫ್ರೆಂಡ್ ನನಗೆ ಒಂದು ಚಾಲೆಂಜ್ ಮಾಡಿದ, ನಿನ್ನ ಕೈಲಾದರೆ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಅಂತ. ನಾನು ಹಂಗೆ ಪ್ರೂವ್ ಮಾಡಬೇಕು ಅಂತ ಹೊರಟಿದ್ದೀನಿ. ಸೊ ನೋಡೋಣ ಆಗುತ್ತಾ ಇಲ್ವಾ ಅಂತ. ಈಗ ನಾನು ಆಲ್ಮೋಸ್ಟ್ ಈ ಬಾವಿ ಹತ್ರ ರೀಚ್ ಆಗ್ತಾ ಇದ್ದೀನಿ. ಇದು ಎಲ್ಲಿ ಬರುತ್ತೆಪ್ಪ ಅಂತ ಹೇಳಿದ್ರೆ, ನೀವು ಇನ್ ಕೇಸ್ ತಿಪ್ಟೂರು ಕಡೆಯಿಂದ ಅರಸೀಕೆರೆಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ರೈಟ್ ಸೈಡಲ್ಲಿ ಸಿಗುತ್ತೆ. ಇಲ್ಲ ಅರಸೀಕೆರೆಯಿಂದ ತಿಪ್ಟೂರಿಗೆ ಬರ್ತಾಯಿದ್ದೀರ ಅಂತ ಹೇಳಿದ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ನಾನು ಮ್ಯಾಪಲ್ಲೆಲ್ಲ ಹಾಕ್ಬಿಟ್ಟು ಹುಡುಕ್ದೆ ಏನು ಬಾವಿ ಅಂತ, ಎಷ್ಟು ಹುಡುಕಿದ್ರು ಸಿಗಲೇ ಇಲ್ಲ. ಕೊನೆಗೆ ಇಲ್ಲೇ ಹೋಗ್ತಾ ಲೋಕಲ್ಸ್ ಅವ್ರನ್ನ ಕೇಳ್ಕೊಂಡು ಇಲ್ಲಿ ಮುಂದೆ ಇದೆ ಅಂತ ಹೇಳಿದ್ರು. ವಿಡಿಯೋ ನೋಡ್ತಾಯಿದ್ರು ಯಾರಾದರೂ ಈ ಕಡೆ ಅರಸೀಕೆರೆ ರೂಟ್ ಅಥವಾ ತಿಪ್ಟೂರು ರೂಟ್ ಮೇಲೆ ಹೋಗೋರು ಯಾರಾದರೂ ಇದ್ದರೆ, ಅಥವಾ ಯಾರಾದರೂ ಅಯ್ಯನ ಬಾವಿಗೆ ಇದಕ್ಕೂ ಮುಂಚೆ ಬಂದ್ಬಿಟ್ಟು ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ನಿಮ್ಮ ಕೈಲಿ ಏನಾದ್ರು ಇದು ಆ ಚಾಲೆಂಜ್ನ ಗೆಲ್ಲೋದಕ್ಕೆ ಆಗಿತ್ತಾ ಇಲ್ವಾ ಅಂತ. ಸೊ ಲೆಫ್ಟ್ ಸೈಡಲ್ಲಿ ಕಾಣಿಸ್ತದೆ ನೋಡಿ ಬಾವಿ, ಅದೇ ಬಾವಿ. ಇಲ್ಲೇ ಗಾಡಿ ನಿಲ್ಸೋಕ್ಕೂ ಬೇಜಾನ್ ಜಾಗ ಇದೆ. ಆರಾಮಾಗಿ ಎಲ್ಲಾದರೂ ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗಿ ನೋಡೋಣ ಹೇಗಿದೆ ಬಾವಿ ಅಂತ. ಸೊ ನಾನು ಅವಾಗಲೇ ಹೇಳ್ದಂಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಬಾಲ್ಯ ಸ್ನೇಹಿತನ ಜೊತೆ ಬಂದು ಇಲ್ಲಿ ಕಾಲ ಕಳೀತಾ ಇದ್ರಂತೆ. ಸೊ ಇದು ಇನ್ನೊಂದು ಇಲ್ಲಿ ಒಂದು ಮಿತ್ತಿದೆ, ನಂಬಿಕೆ ಏನಂತ ಹೇಳಿದ್ರೆ, ಈ ಕಡೆಯಿಂದ ಈ ಬದಿಯಿಂದ ಇಲ್ಲಿ ನಿಂತ್ಕೊಂಡು, ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೊಂದು ಲೈನ್ ಕಾಣುತ್ತೆ ನೋಡಿ, ಆ ಲೈನ್ ಹತ್ರ ನಿಂತ್ಕೊಂಡು ಕಲ್ಲೆಸಿದ್ರೆ ಯಾವುದೇ ಕಾರಣಕ್ಕೂ ಆ ಕಡೆ ಬದಿ ಮೇಲೆ ಹೋಗಿ ಬೀಳೋದೇ ಇಲ್ಲ. ಅದು ಯಾರು ಇದುವರೆಗೂ ಇಲ್ಲಿ ತನಕ ಒಬ್ಬರು ಕೂಡ ಈ ಕಡೆಯಿಂದ ಆ ಕಡೆಗೂ ಕಲ್ಲು ಎಸೆದೇ ಇಲ್ಲ ಅಂತ. ಸೊ ನೋಡೋಣ, ನಾನು ಒಂದ್ಸಲಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವ್ರು ಬಂದಾಗ ಅವರು ಅವ್ರ ಫ್ರೆಂಡ್ಸು ಇಲ್ಲೇ ಅಡುಗೆ ಮಾಡ್ತಾಯಿದ್ರಂತೆ, ಈ ಜಾಗದಲ್ಲಿ ಅಡುಗೆ ಮಾಡ್ತಾಯಿದ್ರಂತೆ. ಆ್ಯಂಡ್ ಇಲ್ಲಿ ಅವಾಗೊಂದು ದೊಡ್ಡ ಮರ ಇತ್ತಂತೆ, ಯಾವ ಮರ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಬಂದು ರೆಸ್ಟ್ ಮಾಡ್ತಾಯಿದ್ರಂತೆ. ರೆಸ್ಟ್ ಮಾಡಿ ಸಂಜೆ ಒಂದು 3 ಗಂಟೆ 4 ಗಂಟೆ ಹಾಗೆ ಬಂದು ಈ ಬಾವಿ ಒಳಗಡೆ ಈಜಾಡಿ, ಅವ್ರು ಹೇಗೆ ಈಜಾಡ್ತಾರೆ ಅಂದರೆ ಈ ಕಡೆಯಿಂದ ಹೋಗಿ ಅಲ್ಲಿ ಟಚ್ ಮಾಡಿ ವಾಪಸ್ ಬರ್ತಾಯಿದ್ರಂತೆ. ಅಷ್ಟು ಸ್ಟ್ಯಾಮಿನಾ ಇತ್ತಂತೆ ಅವ್ರಿಗೆ ಈಜಾಡೋಷ್ಟು. ಸೊ ಬಟ್ ಇದು ನೋಡೋದಕ್ಕೆ ನಿಮಗೆ ವೀಡಿಯೋ ತುಂಬ ಚಿಕ್ಕದಾಗಂತ ಅನಿಸ್ಬೋದು, ಬಟ್ ಸಿಕ್ಕಾಪಟ್ಟೆ ಉದ್ದದೆ. ಈ ಕಡೆಯಿಂದ ಆ ಕಡೆ ಕಲ್ಲು ಎಸೆದು ಒಂದು ಕಡೆಯಿಂದ ಅಸಾಧ್ಯ. ಯಾರಾದರೂ ಈ ಬಾವಿ ಹತ್ರ ಬಂದರೆ ಶೂ ಹಾಕೊಂಡು ಇಳಿಯೋಂಗಿಲ್ಲ ಅಂತ. ಸೊ ಬಿಚ್ಬಿಟ್ಟು ಇಳಿದ್ಬಿಟ್ಟು ಹೋಗಿ ನೋಡಿ ಅದನ್ನ, ನೀರನ್ನ ಹತ್ರ ಹೋಗ್ತಾಯಿದ್ದೀನಿ ಹೇಗೆ ಕಾಣುತ್ತೆ ಅಂತ ನೋಡೋದಕ್ಕೆ. ಆ್ಯಂಡ್ ಈ ಬಾವಿಗೆ 550ರಿಂದ 600 ವರ್ಷಗಳ ಇತಿಹಾಸ ಇದೆ. ಸೊ 550-600 ವರ್ಷದಿಂದ ಒಂದ್ಸಲಿ ಕೂಡ ಇದುವರೆಗೂ ಈ ಬಾವಿ ಬತ್ತೇ ಇಲ್ಲ ಅಂತ. ಯಾವಾಗಲೂ ನೀರಿರುತ್ತೆ ಈ ಬಾವಿಲಿ.
ಆ್ಯಂಡ್ ಇದನ್ನು ಕಟ್ಟಿಸಿದ್ರು ಅಜ್ಜಯ್ಯ ಅಂತ ಒಬ್ಬರು. ಆಗ 550ರಿಂದ 600 ವರ್ಷದ ಹಿಂದೆ ಈ ಸುತ್ತಮುತ್ತ ಊರಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅಂತ ಗೊತ್ತಾದಾಗ ಊರೂರು ಅಲ್ಕೊಂಡು ಭಿಕ್ಷೆ ಎತ್ತಿ ಆ ಬಂದಿದ್ದ ಹಣದಲ್ಲಿ ಇಲ್ಲಿ ಬಾವಿ ಕಟ್ಟಿಸಿದಂತೆ. ಸೊ ಹಾಗಾಗಿ ಅಜ್ಜಯ್ಯ ಅನ್ನೋರು ಕಟ್ಟಿಸಿದ್ರಿಂದ ಅವ್ರ ಹೆಸರು ಅಯ್ಯ ಇದೆಯಲ್ಲ, ಅದನ್ನು ತಗೊಂಡು ಇದರ ಹೆಸರು ಅಯ್ಯನ ಬಾವಿ ಅಂತ ಇಟ್ಟಿದ್ದಾರೆ. ಸೊ ಹೇಳಿದಾಗೆ ನೋಡೋಕೆ ತುಂಬ ಚಿಕ್ಕದಾಗಿದೆ ವೀಡಿಯೋಲಿ, ಬಟ್ ರಿಯಲಾಗಿ ಬಂದು ನೋಡಿ. ಆ್ಯಂಡ್ ಇದು ಸಿಗೋದು ನಿಮಗೆ ಹೈವೇ ಪಕ್ಕನೇ. ನೀವೇನಾದರೂ ಅರಸೀಕೆರೆಯಿಂದ ತಿಪ್ಟೂರು ಸೈಡ್ ಹೋಗ್ತಾಯಿದ್ರೆ ಲೆಫ್ಟಲ್ಲೇ ಸಿಗುತ್ತೆ. ನಿಮ್ಗೆ ತೋರಿಸ್ತೀನಿ ಹೈವೇ ಎಲ್ಲಿದೆ ಅಂತ. ಲೆಫ್ಟಲ್ಲೇ ನೀವು ಆರಾಮಾಗಿ ಹೋಗ್ಬೇಕು ಅನ್ಸಲಿ ಬಂದು ನಿಲ್ಲಿಸಿ ನೋಡ್ಕೊಂಡು ಹೋಗ್ಬೋದು. ಸೊ ನನ್ನ ಫ್ರೆಂಡ್ ಕೂಡ ನನಗೆ ಚಾಲೆಂಜ್ ಮಾಡಿದ್ದಾನೆ, ಇದುವರೆಗೂ ಇಲ್ಲಿ ಯಾರು ಕೂಡ ಈ ಕಡೆಯಿಂದ ಆ ಕಡೆಯವರು ಕಲ್ಲು ಹೊಡೆದಿಲ್ಲ, ಅಪ್ಪಿತಪ್ಪಿ ಏನಾದ್ರು ಹೊಡೆದ್ಬಿಟ್ರೆ ನಿನಗೆ ಲೈಫ್ ಟೈಮ್ ಸೆಟಲ್ಮೆಂಟು ಅಂತ. ಸೊ ಟ್ರೈ ಮಾಡೋಣ. ಆಲ್ರೆಡಿ ಕಲ್ಲು ತೊಗೊಂಡಿದ್ದೀನಿ, 2 ಕಲ್ಲು ತೊಗೊಂಡಿದ್ದೀನಿ. ಸೊ ನೋಡೋಣ, ಹೊಡೆದು ಟ್ರೈ ಮಾಡೋಣ. ವೀಡಿಯೋ ಕೂಡ ಮಾಡ್ಕೊತೀನಿ, ಎಲ್ಲಿವರೆಗೂ ಹೋಗುತ್ತೆ, ಎಷ್ಟು ದೂರ ಹೋಗುತ್ತೆ ಅಂತ ಒಂದ್ಸಲಿ ನೋಡೋಣ. ಸೊ ಓಕೆ, ಇದೇ ಲೈನು. ಅಲ್ಲಿ ಹೊಡೆದು ಟ್ರೈ ಮಾಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ. ಸೊ ಕಲ್ಲು ತೊಗೊಂಡಿದ್ದೀನಿ, ಲೈನಿಂದ ಒಂದು ಚಿಕ್ಕ ಮುಂದೆ ಲೈನ್ ಇಲ್ಲಿದೆ, ಎಲ್ಲಿವರೆಗೂ ಹೋಗುತ್ತೆ ಅಂತ. ಕರೆಕ್ಟಾಗಿ ಅರ್ಧದವರೆಗೂ ಹೋಗುತ್ತೆ ಗುರು, ಅಷ್ಟೇ. ಅರ್ಧದ ಮೇಲೆ ಹೋಗಲ್ಲ. ನಿಮ್ಗೆ ಅಲ್ಲಿ ಒಂದು ಇದಕ್ಕೆ ವೇವ್ ಕಾಣಿಸ್ತಾ ಇರ್ಬೋದೇನೋ, ಗೊತ್ತಿಲ್ಲ ನನಗೆ. ಸೊ ಅಲ್ಲಿ ಗಂಟೆ ಹೋಗಿದೆ. ಬೇಕಾದ್ರೆ ಇನ್ನೊಂದ್ಸಲಿ ಹೊಡೆದು ನೋಡೋಣ, ಇನ್ನೊಂದು ಕಲ್ಲು ತೊಗೊಂಡು. ಸೊ ಓಕೆ, 2 ಕಲ್ಲು ತೊಗೊಂಡಿದ್ದೀನಿ. ಇನ್ನೊಂದ್ಸಲಿ ಅದು ಕರೆಕ್ಟಾಗಿ ರೆಕಾರ್ಡ್ ಆಗಿದ್ದು ನಿಮ್ಗೆ ಕಾಣಿಸುತ್ತಿಲ್ಲ ಅಂತ ಗೊತ್ತಾಗ್ತಿದ್ರೆ ಕೈಲೇ ಹಿಡ್ಕೊಂಡು ಹಿಡಿಯೋಣ, ಎಷ್ಟು ದೂರ ಹೋಗುತ್ತೆ ಹೋಗಲಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹಿಡಿತೀನಿ, ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ. ಅಷ್ಟೇ ಹೋಗೋದು ಗುರು, ಮ್ಯಾಕ್ಸಿಮಮ್ ಒಂದು 60% ಕಂಪ್ಲೀಟ್ ಮಾಡ್ಬೋದು ಅಷ್ಟೇ. ಅದ್ರ ಮೇಲೆ ಮುಂದಕ್ಕೆ ಹೋಗೋದಿಲ್ಲ. ನಾನೊಂದು 7-8 ಕಲ್ಲು ಹೊಡೆದೆ ಟೋಟಲಾಗಿ, ಹೋಗಲ್ಲ. ಸೊ ನೋಡೋಣ ನೀವು ಯಾರಾದರೂ ಹೊಡಿಯೋಕ್ಕಾಗುತ್ತೆ ಅಂತ. ಆ್ಯಂಡ್ ನನ್ನ ಫ್ರೆಂಡು ಆವಾಗಲೇ ಹೇಳಿದ್ದ, ಸತ್ರು ನಿನ್ನ ಕೈ ಹೊಡಿಯೋಕ್ಕಾಗಲ್ಲ ಅಂತ. ಕೊನೆಗೂ ಆಗಲಿಲ್ಲ. ಸೊ ನೋಡೋಣ, ಬೇರೆ ಯಾರಾದರೂ ಈ ಕಡೆ ಇದ್ದರೆ, ಈ ಕಡೆಯಿಂದ ಹೋಗೋರು ಬೋರ್ ಏನಾದರೂ ಇದ್ದರೆ, ಹೊಡೆದ್ರೆ ಈ ಕಡೆಯಿಂದ ಆ ಕಡೆ ಎಸೆದ್ರೆ ದಯವಿಟ್ಟು ಹೇಳಿ. ನನ್ನ ಕೈಲಂತೂ ನಿಜ ಆಗಲಿಲ್ಲ. ಫಸ್ಟು ಒಂದು 7-8 ಕಲ್ಲು ಹೊಡೆದ್ಮೇಲೆ ಮತ್ತೆ ಒಂದು ಅರ್ಧ ಗಂಟೆ ಟ್ರೈ ಮಾಡಿದೆ ಗುರು. ಎಷ್ಟು ಹೊಡೆಯೋದಕ್ಕೆ, ಎಷ್ಟು ಹೊಡೆದ್ರೆ ಅದು ಹೋಗ್ತಾನೆ ಇರಲಿಲ್ಲ. ಮ್ಯಾಕ್ಸಿಮಮ್ ಅಷ್ಟೇ ಒಂದು 60 to 65% ಕಂಪ್ಲೀಟ್ ಮಾಡ್ಬೋದಾಗಿತ್ತು. ನಾನು ಕಲ್ಲು ಹೊಡಿತಾ ನೋಡಿ ಮತ್ತೆ ಒಂದು 4-5 ಜನ ಹುಡುಗರು ಬಂದ್ಬಿಟ್ಟು ಅವರು ಕೂಡ ಟ್ರೈ ಮಾಡಿದ್ರು, ಅವ್ರ ಕೈಲೂ ಆಗಲಿಲ್ಲ. ಸೊ ನೋಡೋಣ, ನೀವು ಯಾರಾದರೂ ಹೋಗಿ ಹೊಡೆದು ಅದನ್ನು ಕಂಪ್ಲೀಟ್ ಮಾಡ್ತೀರಾ ಇಲ್ವಾ ಅಂತ, ಅಥವಾ ಈ ಒಂದು ನಂಬಿಕೆ, ಇದೊಂದು ಮಿತ್ತನ್ನ ಬ್ರೇಕ್ ಮಾಡ್ತೀರಾ ಇಲ್ವಾ ಅಂತ ನೋಡೋಣ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಸ್ಮಯಕಾರಿ ಅಥವಾ ವಿಶಿಷ್ಟವಾಗಿರೋ ಜಾಗದ ಜೊತೆ ಸಿಗೋಣ ಅಂತ ಹೇಳ್ತಾ, ಟೇಕ್ ಕೇರ್ ಫ್ರೆಂಡ್ಸ್.